ದೇಶ, ಕೆಲವು ದೇಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕೆಲವು ದೇಶ ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ, ಕೆಲವು ದೇಶದಲ್ಲಿ ಅವ್ರವರೇ ಅವ್ರು ನೋಡ್ಕೋಬೇಕು. ಈಗ ನೀವು ಆಫ್ರಿಕಾಗೆ ಹೋದ್ರೆ ಅಲ್ಲೊಂಥರ, ನೀವು ನಾರ್ತ್ ಆಫ್ರಿಕಾ ಹೋದರೆ ಒಂಥರ, ನೈರೋಬಿಗೆ ಹೋದರೆ ಒಂಥರ, ಯು ಎಸ್ಗೆ ಹೋದರೆ ಒಂಥರ, ಕೆನಡಾಗೆ ಹೋದ್ರೆ ಒಂಥರ, ಜಪಾನಲ್ಲಿದ್ದರೆ ಒಂಥರ, ರಷ್ಯಾದಲ್ಲಿದ್ದರೆ ಒಂಥರ, ಆಸ್ಟ್ರೇಲಿಯಾದಲ್ಲಿದ್ದರೆ ಒಂಥರ, ನ್ಯೂಜಿಲೆಂಡಲ್ಲಿದ್ದರೆ ಒಂಥರ. ಇಷ್ಟು ಜನರಲ್ಲೂ ಜಾತಕದಲ್ಲೂ ಒಂದು ಬೇರೆ ಬೇರೆ ಒಂದು ಕಂಪನಾಂಕಗಳು ಉಂಟಾಗಿರುತ್ತೆ. ದೇಶದಲ್ಲಿರ್ತಕ್ಕಂಥ ಜಾತಕದ ಮೇಲೂ ಪರಿಣಾಮ ಬೇರೆ ಬೇರೆ ಥರ ಬೀಳುತ್ತೆ. ಅದೇ ನಾವು ಆಫ್ಘಾನಿಸ್ತಾನ ಹೋಗಿ ಬದುಕೋಕ್ಕೆ ಆಗಲ್ಲ. ಜೀವನ ಒಂಥರ ನರಕ ಇದ್ದಂಗಲ್ಲಿ. ಬೆಳಿಗ್ಗೆ ಎದ್ದರೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಕೆಲಸಗಳಿಲ್ಲ, ಏನಿಲ್ಲ, ಬರೀ ಕದಿ, ಬರೀ ಅದು ಮಾಡು ಇದು ಮಾಡು, ಗನ್ ಇಟ್ಕೋ ಅಷ್ಟೇ. ಅಲ್ಲೆಲ್ಲ ಲೈಫ್ ಸ್ಟೈಲೇ ಬೇರೆ. ಅಲ್ಲಿ ಲೈಫ್ ಸ್ಟೈಲ್ ಮಾಡೋಕ್ಕೆ ಆಪರ್ಚುನಿಟೀಸೇ ಭಾಳ ಕಮ್ಮಿ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ಇನ್ನೊಂದು ಥರ ಇದೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಈ ಕ್ಯಾಸ್ಟ್ ಸಿಸ್ಟಮ್ಮು. ಈ ಕ್ಯಾಸ್ಟ್ ಸಿಸ್ಟಮಿಂದ ಎಲ್ಲ ಹೊಡೆದಾಡೋದು. ಅದು ಹೋಗ್ಬಿಟ್ರೆ ನಮ್ಮ ಹಿಂದೂಸ್ತಾನು ನಂಬರ್ 1. ಅದು ಬಿಡಿ, ಅದು ಪೊಲಿಟಿಕಲ್ ಡಿಬೇಟ್ ಆಗುತ್ತೆ. ಸೊ ವಾಪಸ್ ಇದಕ್ಕೆ ಬರೋಣ. ವಾಸ್ತು ಕೂಡ ಭಾಳ ಹೆಲ್ಪಾಗಿ ವರ್ಕ್ ಆಗುತ್ತೆ. ಸೊ ಜನವರಿ 5ನೇ ತಾರೀಕು ವಾಸ್ತು ಹೇಳ್ಕೊಡ್ತೀನಿ. ನಿಮ್ಮ ಜಾತಕದಲ್ಲಿ ವೀಕ್ನೆಸ್ ಇದ್ದರೂ ಕೂಡ ವಾಸ್ತು ಸರಿ ಇದ್ದಾಗ ಅದರದ್ದು ಎಫೆಕ್ಟು ಒಂಥರ ಮಿಟಿಗೇಟ್ ಮಾಡ್ತಕ್ಕಂಥ ಒಂದು ವಿಚಾರ. ಓಕೆ ಗುರುಜಿ, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ದು ತುಮಕೂರು ಮೇಡಮ್. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ಮೇಡಮ್ ಮಗನ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಸರಿ, ಹೇಳಿ. ನಮಸ್ತೆ ಗುರುಜಿ. ಹೇಳಿ ಡೇಟ್ ಆಫ್ ಬರ್ತ್ ನೀವು. 25/4 ಓಕೆ, 2015 ಹಾಂ, ರಾತ್ರಿ 10:31 ಮೈಸೂರಲ್ಲಿ ಹುಟ್ಟಿರೋದು ಗುರುಜಿ. ಓಕೆ. ಜ್ಯೋತಿಷ್ಯ ಕಲ್ತಿದ್ದೀರಾ ನೀವು? ಹ್ಞೂ ಗುರುಜಿ, ನಾನು 92 ಬ್ಯಾಚ್ ಸ್ಟೂಡೆಂಟು ಗುರುಜಿ. ಗೊತ್ತಾಯ್ತು ನೀವು ಹೇಳೋದ್ರಲ್ಲಿ. ಏನು ಕೇಳಬೇಕಾಯ್ತು? ಗುರುಜಿ ಅವನು ಹೈಪರ್ ಆಕ್ಟಿವಿಟಿ ಗುರುಜಿ, ಕುತ್ತಿದ ಕಡೆ ಕುತ್ಕೊಳ್ಳಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಗುರುಜಿ. ಈಗ ಜಸ್ಟ್ 10 ವರ್ಷ ಅಲ್ವಾ? ಹೌದು ಗುರುಜಿ. ಶನಿ ದಶೆ ನಡೀತಾ ಇದೆ. ನಮ್ಮ ಆ್ಯಪ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಹತ್ರ. ಶನಿಯ ಸಬ್ಲಾಡ್ ನೋಡ್ತೀವಿ. ಶನಿಯ ಸಬ್ಲಾಡ್ 6 ಅಂತ ಬಂದಿದೆ. 6 ಅಂತಂದರೆ ಅಗ್ರೆಸಿವ್ನೆಸ್ಸು. ಆದರೆ ಈ ಶನಿ 27ಕ್ಕೆ ಮುಗಿದೋಗುತ್ತೆ. ಅದಾದಮೇಲೆ ಬುಧ ಬರ್ತಾನೆ. ಬುಧನಲ್ಲಿ 5-4 ಸ್ವಲ್ಪ ಸಾಫ್ಟ್ ಆಗುತ್ತೆ. ಪ್ಲ್ಯಾನೆಟ್ಟು ಮತ್ತು ನಕ್ಷತ್ರದಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಈ ಕಾಂಬಿನೇಷನ್ಗೆ ಸ್ವಲ್ಪ 8 ಬಂದಿರತಕ್ಕಂಥ ಚಂದ್ರ ಅಕ್ಕಿಯನ್ನು ನಿವಾಳಿಸ್ಬಿಟ್ಟು ದಾನ ಮಾಡ್ತಾಯಿರಿ. ಓಕೆ. ಅವ್ರಿಗೆ ಹೆಚ್ಚಾಗಿ ಆ್ಯಕ್ಟಿವಿಟೀಲಿ ತೊಡಗಿಸ್ಬೇಕು. ಹೈಪರ್ ಆ್ಯಕ್ಟಿವ್ ಇರೋರಿಗೆ ಏನು ಮಾಡಬೇಕು ಅಂತಂದರೆ ಹೆಚ್ಚಾಗಿ ಆ್ಯಕ್ಟಿವಿಟಿ, ಬೆಳಿಗ್ಗೆ ಒಂದು ಆ್ಯಕ್ಟಿವಿಟಿ, ಮಧ್ಯಾಹ್ನ ಒಂದು ಆ್ಯಕ್ಟಿವಿಟಿ, ಸಾಯಂಕಾಲ ಒಂದು ಆ್ಯಕ್ಟಿವಿಟಿಲಿ ತೊಡಗಿಸ್ಬಿಟ್ರೆ ಅವರು ಸೈಲೆಂಟ್ ಆಗಿಬಿಡುತ್ತೆ. ಆ ಬಾಡಿಲಿ ಎನರ್ಜಿ ಜಾಸ್ತಿ ಇದೆ. ಅದೇನು ಮಾಡ್ತೀರಿ ನೀವು, ಆ್ಯಕ್ಟಿವಿಟಿ ಕೊಡೋದೆಲ್ಲ ಇದ್ದಾಗ ಮನೇಲೇ ಆ್ಯಕ್ಟಿವಿಟಿ ಮಾಡ್ತಾರೆ. ಆ ಮನೆ ಆ್ಯಕ್ಟಿವಿಟಿ ಒಂದು ಸ್ವಲ್ಪ ನಾಶ ಆಗೋಕ್ಕಿರುತ್ತೋ, ಉದ್ಧಾರ ಆಗಿರುತ್ತೋ ಗೊತ್ತಿಲ್ಲ, ಕಿತಾಪತಿ ಮಾಡೋಕ್ಕಿರುತ್ತೋ, ಗಲಾಟೆ ಮಾಡೋಕ್ಕಿರುತ್ತೋ, ಬೈಯೋಕ್ಕಿರುತ್ತೋ, ಆ್ಯಕ್ಟಿವಿಟಿಗೆ ಹಾಕಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಕಳಿಸ್ಬೇಕು, ಇಲ್ಲೋಗು ಅಂತ. ಇದೆಲ್ಲ ಅವ್ರದ್ದು ಎನರ್ಜಿ ಸೆಂಟರ್ಸ್ ಅಂತ ತೋರಿಸ್ತೀವಿ. ಜಾತಕದಲ್ಲಿ 6th ಹೌಸು 8th ಹೌಸ್ ಎಲ್ಲ ಎನರ್ಜಿ ಸೆಂಟರ್ಸು. ಅದು ಶುಕ್ರನ ಅಂಶದಲ್ಲಿರೋದ್ರಿಂದ ಡ್ಯಾನ್ಸ್ಗೆ ಹಾಕಿ ಭಾಳ ಒಳ್ಳೆಯದಾಗುತ್ತೆ. ಡ್ಯಾನ್ಸ್. ಓಕೆ, ಧನ್ಯವಾದ. ಹೈಪರ್ ಆಕ್ಟಿವ್ನೇ ಗುಡ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ.